ನಮಸ್ತೆ. ಇಂದು ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 2 ಘಟಕ 6 ಭಾರತದಲ್ಲಿ ನಗರ ಯೋಜನೆಯ 2ನೇ ಭಾಗದ ಉಳಿದ 24 ಸ್ಲೈಡ್ಗಳ ವಿಷಯಗಳನ್ನು ಕಲಿಯುತ್ತಿದ್ದೇವೆ. ಪ್ರವಾಸೋದ್ಯಮ ಮಾಸ್ಟರ್ ಪ್ಲಾನ್, ಪರಿಸರ ಸಂರಕ್ಷಣಾ ಯೋಜನೆ ಮತ್ತು ಪರಂಪರೆ ಸಂರಕ್ಷಣಾ ಯೋಜನೆ, ವಾರ್ಷಿಕ ಭೌತಿಕ ಮತ್ತು ಹಣಕಾಸಿನ ಸಂಪನ್ಮೂಲಗಳ ಅಗತ್ಯತೆ ಮತ್ತು ಕಾರ್ಯಕ್ಷಮತೆಯ ಮೈಲುಗಲ್ಲುಗಳೊಂದಿಗೆ ಯೋಜನೆ ಅನುಷ್ಠಾನದ ಮೇಲ್ವಿಚಾರಣೆಯ ಸಂದರ್ಭದಲ್ಲಿ ಅಭಿವೃದ್ಧಿ ಯೋಜನೆಯನ್ನು ಭಾಷಾಂತರಿಸುವ ವ್ಯಾಪ್ತಿಯೊಂದಿಗೆ 1 ವರ್ಷದ ಕಾಲಮಿತಿಯ ವಾರ್ಷಿಕ ಯೋಜನೆ. ಈ ವರ್ಗದ ಅಡಿಯಲ್ಲಿ ಬರುವ ವಿವಿಧ ಯೋಜನೆಗಳೆಂದರೆ ಹೂಡಿಕೆ ಯೋಜನೆ, ಲೆಕ್ಕ ಪರಿಶೋಧನೆ ಮತ್ತು ಮಾನಿಟರಿಂಗ್ ಯೋಜನೆ, ಪ್ರಾಜೆಕ್ಟ್ ಸಂಶೋಧನೆ. 5 ರಿಂದ 20 ವರ್ಷಗಳ ಅವಧಿಯ ಚೌಕಟ್ಟಿನ ವ್ಯಾಪ್ತಿಯೊಂದಿಗೆ ಯೋಜನೆಗೆ ಸಂಬಂಧಿಸಿದ ಹೂಡಿಕೆಗಳು, ವೆಚ್ಚ ಮತ್ತು ಆದಾಯ, ಯೋಜನೆ ರೂಪಿಸುವ ಮೊದಲು ಅಥವಾ ನಂತರದ ಅಧ್ಯಯನಗಳನ್ನು ನಾವು ಈಗ ತಿಳಿಯಲಿದ್ದೇವೆ. ಈ ವರ್ಗದ ಅಡಿಯಲ್ಲಿ ಬರಬಹುದಾದ ವಿವಿಧ ಯೋಜನೆಗಳು ಹಾಗೂ ಅಧ್ಯಯನಗಳೆಂದರೆ ಪೂರ್ವ ಕಾರ್ಯ ಸಾಧ್ಯತೆ ಮತ್ತು ಕಾರ್ಯ ಸಾಧ್ಯತೆಯ ಅಧ್ಯಯನ, ವಿವರವಾದ ಯೋಜನಾ ವರದಿ, ಯೋಜನೆಗಳು ಮತ್ತು ಉಪಯೋಜನೆಗಳು, ಸಮೀಕ್ಷೆಗಳು ಮತ್ತು ಅಧ್ಯಯನಗಳು ಮತ್ತು ರಿವರ್ ಫ್ರಂಟ್ ಅಭಿವೃದ್ಧಿ ಯೋಜನೆಗಳು. 6.5 ಲೋಕಲ್ ಏರಿಯಾ ಪ್ಲಾನ್ಸ್ ಅಂಡ್ ಟೌನ್ ಪ್ಲಾನಿಂಗ್ ಸ್ಕೀಮ್ಸ್. ಸ್ಥಳೀಯ ಪ್ರದೇಶದ ಯೋಜನೆಗಳು ಮತ್ತು ಪಟ್ಟಣ ಯೋಜನೆಗಳು
ಯೋಜನಾ ಪ್ರಕ್ರಿಯೆ ಮತ್ತು ಯೋಜನಾ ವಿಧಾನಗಳನ್ನು ವಿವರಿಸಿದ ನಂತರ ಈ ವಿಭಾಗವು ಸ್ಥಳೀಯ ಪ್ರದೇಶ ಯೋಜನೆ ಮತ್ತು ಟೌನ್ ಪ್ಲಾನಿಂಗ್ ಸ್ಕೀಮ್ ಅನ್ನು ವಿವರಿಸುತ್ತದೆ. ಲೋಕಲ್ ಏರಿಯಾ ಪ್ಲಾನ್ಸ್ LAP ಸ್ಥಳೀಯ ಪ್ರದೇಶ ಯೋಜನೆಗಳು. ಲ್ಯಾಪ್ ಒಂದು ಯೋಜನೆಯಾಗಿದೆ. ಇದು ಕ್ರಿಯಾತ್ಮಕ ನಗರ ಪಟ್ಟಣದ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರದೇಶಕ್ಕಾಗಿ ಸಿದ್ಧಪಡಿಸಲಾಗಿದೆ ಮತ್ತು ಇದು ಕಂದು ಕ್ಷೇತ್ರದ ಅಭಿವೃದ್ಧಿಯಾಗಿದೆ. ಆದಾಗ್ಯೂ ಅಸ್ತಿತ್ವದಲ್ಲಿರುವ ನಗರ ಪಟ್ಟಣಕ್ಕೆ ಹೊಂದಿಕೊಂಡಂತೆ ವಿಸ್ತರಣೆ ಹೊಸ ಪ್ರದೇಶಕ್ಕಾಗಿ TPS ಸಿದ್ಧಪಡಿಸಲಾಗಿದೆ ಮತ್ತು ಇದು ಹಸಿರು ಕ್ಷೇತ್ರದ ಅಭಿವೃದ್ಧಿಯಾಗಿದೆ. ಲ್ಯಾಪ್ ಪ್ರದೇಶ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಮೂಲಭೂತ ಸೇವೆಗಳನ್ನು ಸುಲಭವಾಗಿ ಪ್ರವೇಶಿಸುವಂತೆ ಮಾಡುತ್ತದೆ. ಈ ಯೋಜನೆಗಳ ಮೂಲಕ ಮೂಲಸೌಕರ್ಯ, ಸಾರಿಗೆ ಮೂಲಸೌಕರ್ಯ, ಮೂಲ ಸೇವೆಗಳು ಮತ್ತು ಸಾಮಾಜಿಕ ಸೌಕರ್ಯಗಳ ಕೊರತೆಗಳನ್ನು ಗುರುತಿಸಬಹುದಾಗಿದೆ. ಎಲ್ಲ ಸಾಮಾಜಿಕ ಆರ್ಥಿಕ ಗುಂಪುಗಳು, ಲಿಂಗ ಮತ್ತು ವಯಸ್ಸಿನ ಚಲನಶೀಲತೆ ಮತ್ತು ಚಟುವಟಿಕೆಗಳನ್ನು ಯೋಜಿಸಬಹುದು. ಬೇಡಿಕೆಯನ್ನು ಪೂರೈಸುವ ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಲಾಗಿದೆ ಮತ್ತು ವಾರ್ಡ್ ಮಟ್ಟದ ಯೋಜನೆಗಳಿಗೆ ಸಂಯೋಜಿಸಲಾಗಿದೆ. ಇದು ಪುರಸಭೆಯ ಬಜೆಟ್ ಅನ್ನು ನಿಗದಿಪಡಿಸಿದೆ. LAP ಸಂಘರ್ಷದ ಭೂ ಬಳಕೆಗಳನ್ನು ಸಹ ಸೂಚಿಸಬಹುದಾಗಿದೆ. ಈ ಯೋಜನೆಗಳನ್ನು ಪುರಸಭೆಯ ಬಜೆಟ್ನೊಂದಿಗೆ ಲಿಂಕ್ ಮಾಡಬೇಕು. ಇದು ಯೋಜನೆಗಳನ್ನು ಹೆಚ್ಚು ವಾಸ್ತವಿಕ ಮತ್ತು ಕಾರ್ಯಗತಗೊಳಿಸಲು ಸುಲಭವಾಗುತ್ತದೆ. ಈ ಯೋಜನೆಗಳನ್ನು ಅಭಿವೃದ್ಧಿ ಯೋಜನೆ, ಶಾಸನಬದ್ಧ ಕಾನೂನು ಯೋಜನೆಯ ಪ್ರಸ್ತಾವಿತ ಚೌಕಟ್ಟಿನೊಳಗೆ ರೂಪಿಸಲಾಗಿದೆ. ಅಭಿವೃದ್ಧಿ ಯೋಜನೆಯನ್ನು ರೂಪಿಸುವಾಗ ಅಥವಾ ಅದರ ಮಧ್ಯಾವಧಿಯ ಪರಿಶೀಲನೆಯ ಸಮಯದಲ್ಲಿ LAP ಇಂದ
ಒಳ ಹರಿವುಗಳನ್ನು ಬಳಸಬೇಕಾಗುತ್ತದೆ. ಇದು ಸ್ಥಳೀಯ ಸಮುದಾಯದ ಆಕಾಂಕ್ಷೆಗಳನ್ನು ಕಂಪೈಲ್ ಮಾಡುವ ಟಾಪ್ ಡೌನ್ ಯೋಜನೆ ಮತ್ತು ಕೆಳಭಾಗದ ಪ್ರಯತ್ನಗಳ ಏಕೀಕರಣವನ್ನು ಸಕ್ರಿಯಗೊಳಿಸುತ್ತದೆ. ಕೆಲವು ವಿನಾಯಿತಿಗಳನ್ನು ಹೊರತುಪಡಿಸಿ ತಳಮಟ್ಟದ ಯೋಜನೆಯು ನಡೆಯುತ್ತಿಲ್ಲ. ಸಾಂಸ್ಥಿಕ ಮತ್ತು ಹಣಕಾಸು ಕಾರ್ಯವಿಧಾನದೊಂದಿಗೆ ಇವುಗಳನ್ನು ಸಂಯೋಜಿಸದಿದ್ದರೆ LAPಗಳು ಪರಿಣಾಮಕಾರಿಯಾಗಿರುತ್ತವೆ. ದೆಹಲಿಯ ಮುನಿಸಿಪಲ್ ಕಾರ್ಪೊರೇಷನ್ನಿಂದ ದೆಹಲಿಗೆ LAP ಸಿದ್ಧಪಡಿಸುವಾಗ ಅನುಸರಿಸಲಾದ ಚಟುವಟಿಕೆಗಳ ಅನುಕ್ರಮ ಈ ಕೆಳಗಂಡಂತೆ ಕಾಣುತ್ತವೆ. ಟೌನ್ ಪ್ಲಾನಿಂಗ್ ಸ್ಕೀಮ್ಸ್ ಅಂದರೆ ನಗರ ಯೋಜನೆಗಳು. ಗುಜರಾತ್ ಟೌನ್ ಪ್ಲಾನಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ 1976 ಇತರ ರಾಜ್ಯಗಳ ಕಾಯ್ದೆಗಳಿಗೆ ಹೋಲಿಸಿದರೆ ನಗರ ಯೋಜನೆಗೆ ದೃಢವಾದ ಶಾಸನವಾಗಿದೆ. ಕಾಯ್ದೆಯು 2 ಹಂತದ ನಂತರ ಯೋಜನೆ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸುತ್ತದೆ. ಇಲ್ಲಿ ಮೊದಲ ಹಂತವು ಇಡೀ ನಗರ ಅಥವಾ ಅಭಿವೃದ್ಧಿ ಪ್ರದೇಶಕ್ಕಾಗಿ ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸುವುದು ಮತ್ತು ಎರಡನೇ ಹಂತವು ಅಭಿವೃದ್ಧಿ ಪ್ರದೇಶದ ಸಣ್ಣ ಭಾಗಗಳಿಗೆ ಟೌನ್ ಪ್ಲಾನಿಂಗ್ ಸ್ಕೀಮ್ಸ್ ಅಂದರೆ TPS ಅನ್ನು ಸಿದ್ಧಪಡಿಸುವುದು. ಇದು 3 ಮುಖ್ಯ ಹಂತಗಳನ್ನು ಒಳಗೊಂಡಿದೆ. ಟೌನ್ ಪ್ಲಾನಿಂಗ್ ಅಥವಾ ಪ್ಲಾಟ್ ರಿಕನ್ಸ್ಟಿಟ್ಯೂಷನ್ ಸ್ಕೀಮ್ನಲ್ಲಿ ಅಭಿವೃದ್ಧಿಪಡಿಸಬೇಕಾದ ಪ್ರದೇಶವನ್ನು ಒಳಗೊಂಡಿರುವ ಭೂಮಿಯ ಪಾಕೆಟ್ಗಳನ್ನು ಪೂಲ್ ಮಾಡಲಾಗುತ್ತದೆ ಮತ್ತು ಅದರ ಅಭಿವೃದ್ಧಿಗೆ ಕಡ್ಡಾಯವಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳದೆ ಭೂ ಮಾಲೀಕರ ಒಳಗೊಳ್ಳುವಿಕೆಯೊಂದಿಗೆ ಹಣಕಾಸು ನೀಡಲಾಗುತ್ತದೆ. ಎರಡನೆಯದು ರಸ್ತೆಗಳು, ಉಪಯುಕ್ತತೆಗಳು, ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಭೂಮಿಯನ್ನು ಅಭಿವೃದ್ಧಿ ಪ್ರಾಧಿಕಾರ, ಮೂಲಸೌಕರ್ಯ ಒದಗಿಸುವ ಏಜೆನ್ಸಿಯಿಂದ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಭೂ ಮಾಲೀಕರಿಗೆ ಮರು ಹಂಚಿಕೆ ಮಾಡಿದ ಭೂಮಿಯ ಅಭಿವೃದ್ಧಿ ಪಡಿಸಲಾಗಿದೆ ಎನ್ನಲಾಗಿದೆ. ಮೂರನೆಯದು
ಮರು ನಿರ್ಮಾಣ ಮಾಡಿದ ಪ್ಲಾಟ್ಗಳನ್ನು ಮಾಲೀಕರಿಗೆ ಅವರು ಭೂ ಹಿಡುವಳಿಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ. ಹೀಗಾಗಿ ಯಶಸ್ವಿ ಟೌನ್ ಪ್ಲಾನಿಂಗ್ ಸ್ಕೀಮ್ ಹೊಸ ಪ್ರದೇಶಗಳನ್ನು ಅಭಿವೃದ್ಧಿಶೀಲ ನಗರಕ್ಕೆ ಸಂಯೋಜಿಸುತ್ತದೆ. ಟೌನ್ ಪ್ಲಾನಿಂಗ್ ಸ್ಕೀಮ್ ಅನ್ನು ಸಾಮಾನ್ಯವಾಗಿ 100 ರಿಂದ 200 ಹೆಕ್ಟೇರ್ ಭೂಮಿಗೆ ಸಿದ್ಧಪಡಿಸಲಾಗುತ್ತದೆ. ಅಗತ್ಯವಿರುವ ಮೂಲ ಸೌಕರ್ಯಗಳ ವಿವರಗಳು ಮತ್ತು ಹೊಸ ಅಭಿವೃದ್ಧಿ ಪ್ಯಾಕೇಜ್ಗಳಿಗೆ ವೆಚ್ಚದ ಅಂದಾಜುಗಳು ಟೌನ್ ಪ್ಲಾನಿಂಗ್ ಸ್ಕೀಮ್ ಭೂಮಿಯನ್ನು ಜೋಡಿಸಲು ಮತ್ತು ಅಥವಾ ಭೂಮಿಯನ್ನು ಅಭಿವೃದ್ಧಿಪಡಿಸಲು ಬಳಸುವ ಕಾರ್ಯವಿಧಾನಗಳಲ್ಲಿ ಒಂದಾಗಿದೆ. ಇತರ ಕಾರ್ಯವಿಧಾನಗಳೆಂದರೆ ಭೂ ಸ್ವಾಧೀನ, ಭೂ ಮೀಸಲಾತಿ, ವರ್ಗಾವಣೆ ಮಾಡಬಹುದಾದ ಅಭಿವೃದ್ಧಿ ಹಕ್ಕುಗಳು ಮತ್ತು ಮಾರ್ಗದರ್ಶಿ ಭೂ ಅಭಿವೃದ್ಧಿ, ಲ್ಯಾಂಡ್ ಅಸೆಂಬ್ಲಿ ಮತ್ತು ಅಭಿವೃದ್ಧಿಗಾಗಿ ಟೌನ್ ಪ್ಲಾನಿಂಗ್ ಸ್ಕೀಮ್ ತಯಾರಿಕೆಯನ್ನು ಮೊದಲು ಮಹಾರಾಷ್ಟ್ರ ಪ್ರಾದೇಶಿಕ ಮತ್ತು ಪಟ್ಟಣ ಯೋಜನಾ ಕಾಯ್ದೆ 1966ರಲ್ಲಿ ಸೇರಿಸಲಾಯಿತು. ನಂತರ ಗುಜರಾತ್ ಟೌನ್ ಪ್ಲಾನಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ 1976 ಇದನ್ನು ಅಭಿವೃದ್ಧಿ ಯೋಜನೆಯ ಮುಂದಿನ ಪ್ರಮುಖ ಹಂತವಾಗಿ ಸೇರಿಸಿತು. 6.6 ಕರೆಂಟ್ ಸಿನರಿಯೋ ಆಫ್ ಅರ್ಬನ್ ಪ್ಲಾನಿಂಗ್ ಇನ್ ಇಂಡಿಯಾ. ಭಾರತದಲ್ಲಿ ನಗರ ಯೋಜನೆಯ ಪ್ರಸ್ತುತ ಸನ್ನಿವೇಶ. ಪ್ರಸ್ತುತ ಯೋಜನೆಯ ಪರಿಕಲ್ಪನೆಯು 19ನೇ ಶತಮಾನದಲ್ಲಿ ಯುರೋಪ್ನ ಕೈಗಾರಿಕಾ ನಗರಗಳ ಸಮಸ್ಯೆಗಳಿಂದ ಹೊರಹೊಮ್ಮಿದೆ. ಇದು ಗಾರ್ಡನ್ ಸಿಟಿ, ನ್ಯೂ ಟೌನ್ನಿಂದ ಸ್ಮಾರ್ಟ್ ಸಿಟಿ ಪರಿಕಲ್ಪನೆಗಳವರೆಗೆ ಪ್ರಯಾಣವನ್ನು ಒಳಗೊಂಡಿದೆ. ವಸಾಹತುಶಾಹಿ ಅವಧಿಯಲ್ಲಿ ಪ್ರಾದೇಶಿಕ ಮತ್ತು ಸ್ಥಳೀಯ ಯೋಜನೆಯನ್ನು ಸಮಗ್ರ ಆಧಾರದ ಮೇಲೆ ಭಾರತದಲ್ಲಿ ನಗರ ಯೋಜನೆ ಸ್ವಾತಂತ್ರ್ಯದ ನಂತರ ದೆಹಲಿ ಅಭಿವೃದ್ಧಿ ಕಾಯ್ದೆ 1957ರಿಂದ ಪಡೆಯಲಾಗಿದೆ. ಇದು ಈ ರೀತಿಯ ಮೊದಲ ಹೆಜ್ಜೆಯಾಗಿದೆ. ಇದರ ನಂತರ ರಾಜಸ್ಥಾನ ನಗರ ಸುಧಾರಣಾ ಕಾಯ್ದೆ 1959, ಮಹಾರಾಷ್ಟ್ರ ಪ್ರಾದೇಶಿಕ ಮತ್ತು ಪಟ್ಟಣ ಯೋಜನೆ ಕಾಯ್ದೆ 1966, ಉತ್ತರ ಪ್ರದೇಶ ನಗರ ಯೋಜನೆ ಮತ್ತು ಅಭಿವೃದ್ಧಿ ಕಾಯ್ದೆ 1973, ಆಂಧ್ರ ಪ್ರದೇಶ ನಗರ ಪ್ರದೇಶಗಳ ಅಭಿವೃದ್ಧಿ ಕಾಯ್ದೆ 1975 ಮತ್ತು ಗುಜರಾತ್ ಟೌನ್ ಪ್ಲಾನಿಂಗ್ ಮತ್ತು ನಗರಾಭಿವೃದ್ಧಿ ಕಾಯ್ದೆ 1976 ಇತ್ಯಾದಿ. ತರುವಾಯ
ಮಹಾನಗರ ಜಿಲ್ಲಾ ಯೋಜನಾ ಸಮಿತಿಗಳನ್ನು ಎಂಪಿಸಿ ಡಿಪಿಸಿ 1992ರ 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ 243 ZD ಮತ್ತು ZE ಪ್ರಕಾರ ಸ್ಥಾಪಿಸಲಾಯಿತು. ಭಾರತ ಸರ್ಕಾರವು UDPFI 1996 ಮತ್ತು URDPFI 2015 ಮಾರ್ಗಸೂಚಿಗಳನ್ನು ತಂದಿತು. ಈ ಬೆಳವಣಿಗೆಗಳು ಭಾರತದಲ್ಲಿ ಚಾಲ್ತಿಯಲ್ಲಿರುವ ನಗರ ಯೋಜನೆಗೆ ಮಾರ್ಗದರ್ಶನ ನೀಡಿತು. ನಿರ್ದಿಷ್ಟ ಮಾರ್ಗಸೂಚಿಗಳು ಮತ್ತು ಮಾನದಂಡಗಳೊಂದಿಗೆ ಹಸಿರು ನಗರವನ್ನು ಅನ್ವಯಿಸಲು ಭಾರತ ಸರ್ಕಾರವು 2017 ಮತ್ತು 2018ರಲ್ಲಿ ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ಅನ್ನು ಸಹ ಸಿದ್ಧಪಡಿಸಿದೆ. ಆದರೆ 2017 ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ವಾಣಿಜ್ಯ ಬಳಕೆಯನ್ನು ಒಳಗೊಳ್ಳುತ್ತದೆ. 2018 ವಸತಿ ಬಳಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಅದರಂತೆ ಹೆಚ್ಚಿನ ರಾಜ್ಯಗಳು ಪಟ್ಟಣ ಯೋಜನೆ ಚಟುವಟಿಕೆಗಳನ್ನು ಜಾರಿಗೊಳಿಸಲು ಟೌನ್ ಪ್ಲಾನಿಂಗ್ ಕಾಯ್ದೆಗಳನ್ನು ಅಂಗೀಕರಿಸಿವೆ. ನಗರಾಭಿವೃದ್ಧಿ ರಾಜ್ಯದ ವಿಷಯವಾಗಿರುವುದರಿಂದ ನಗರ ಪಟ್ಟಣದಲ್ಲಿನ ಅಭಿವೃದ್ಧಿ ಪ್ರದೇಶಗಳನ್ನು ಸೂಚಿಸಲು ಮತ್ತು ಅಂತಹ ಪ್ರದೇಶಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರಗಳನ್ನು ರಚಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ. ಕಾಯ್ದೆಯ ಸೆಕ್ಷನ್ 23ರ ಪ್ರಕಾರ ಅಂತಹ ಅಧಿಕಾರಿಗಳಿಗೆ ಈ ಕೆಳಗಿನ ಅಧಿಕಾರಗಳನ್ನು ನೀಡಲಾಗಿದೆ. ಮೊದಲನೆಯದು, ನಗರಾಭಿವೃದ್ಧಿ ಪ್ರದೇಶಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ಸಿದ್ಧಪಡಿಸುವುದು. ಎರಡನೆಯದು, ಪಟ್ಟಣ ಯೋಜನೆಗಳನ್ನು ಸಿದ್ಧಪಡಿಸುವುದು. ಮೂರನೆಯದು, ಅಭಿವೃದ್ಧಿ ಯೋಜನೆಗಳು ಅಥವಾ ಪಟ್ಟಣ ಯೋಜನೆಗಳನ್ನು ತಯಾರಿಸಲು ನಗರಾಭಿವೃದ್ಧಿ ಪ್ರದೇಶದಲ್ಲಿ ಸಮೀಕ್ಷೆಗಳನ್ನು ಕೈಗೊಳ್ಳಬೇಕಾಗಿರುವುದು. ನಗರ ಭೂಮಿಯ ಯೋಜನೆ, ಅಭಿವೃದ್ಧಿ ಮತ್ತು ಬಳಕೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಗರಾಭಿವೃದ್ಧಿ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳೀಯ ಪ್ರಾಧಿಕಾರ ಅಥವಾ ಅಧಿಕಾರಿಗಳು ಮತ್ತು ಇತರ ಶಾಸನಬದ್ಧ ಪ್ರಾಧಿಕಾರಗಳಿಗೆ ಮಾರ್ಗದರ್ಶನ, ನಿರ್ದೇಶನ ಮತ್ತು ಸಹಾಯ ಮಾಡುವುದು.
ಐದನೆಯದು ನಗರಾಭಿವೃದ್ಧಿ ಪ್ರದೇಶದಲ್ಲಿನ ಅಭಿವೃದ್ಧಿ ಯೋಜನೆಗೆ ಅನುಗುಣವಾಗಿ ಅಭಿವೃದ್ಧಿ ಚಟುವಟಿಕೆಗಳನ್ನು ನಿಯಂತ್ರಿಸುವುದು. ನೀರಿನ ಪೂರೈಕೆ, ಕೊಳಚೆ ನೀರಿನ ವಿಲೇವಾರಿ ಮತ್ತು ಇತರ ಸೇವೆಗಳು ಮತ್ತು ಸೌಕರ್ಯಗಳ ಪೂರೈಕೆಗೆ ಸಂಬಂಧಿಸಿದಂತೆ ಕಾಮಗಾರಿಗಳನ್ನು ಕಾರ್ಯಗತಗೊಳಿಸುವುದು ಒಂದು ಜವಾಬ್ದಾರಿಯಾಗಿರುತ್ತದೆ. ಚಲಿಸಬಲ್ಲ ಅಥವಾ ಸ್ಥಿರ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಲು, ಹಿಡಿದಿಟ್ಟುಕೊಳ್ಳಲು, ನಿರ್ವಹಿಸಲು ಮತ್ತು ವಿಲೇವಾರಿ ಮಾಡಲು ಸಹ ಅವಕಾಶವಿರುತ್ತದೆ. ಎಂಟನೆಯದಾಗಿ, ಯಾವುದೇ ಸ್ಥಳೀಯ ಪ್ರಾಧಿಕಾರ, ವ್ಯಕ್ತಿಗಳು ಅಥವಾ ಸಂಸ್ಥೆಯೊಂದಿಗೆ ಒಪ್ಪಂದಗಳು ಅಥವಾ ವ್ಯವಸ್ಥೆಗಳನ್ನು ಪ್ರವೇಶಿಸಲು ಅವಕಾಶವಿರುತ್ತದೆ. ವೈವಿಧ್ಯಮಯವಾಗಿವೆ. ಇವುಗಳ ಸಹಿತ ರಾಷ್ಟ್ರೀಯ ಮಟ್ಟ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂದರೆ MOHUA, ನೋಡಲ್ ಸಚಿವಾಲಯ, NITI ಆಯೋಗ್, ಗೃಹ ವ್ಯವಹಾರಗಳ ಸಚಿವಾಲಯ NDMBA, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮತ್ತು ಜಲಶಕ್ತಿ ಸಚಿವಾಲಯ. ಈ ಸಚಿವಾಲಯಗಳು, ಇಲಾಖೆಗಳು ಮತ್ತು ಸಂಸ್ಥೆಗಳು ರಾಜ್ಯಗಳು ಮಾರ್ಪಾಡುಗಳು, ತಿದ್ದುಪಡಿಗಳೊಂದಿಗೆ ಅಥವಾ ಇಲ್ಲದೆಯೇ ಅಳವಡಿಸಿಕೊಳ್ಳಲು ಸಲಹೆ ನೀಡುವ ಸಂಸ್ಥೆಗಳು. ಮಾರ್ಗದರ್ಶಿ ಸೂತ್ರಗಳು, ಮಾದರಿ ಕಾಯ್ದೆಗಳು ಇತ್ಯಾದಿ. ಎರಡನೆಯದಾಗಿ, ರಾಜ್ಯ ಮಟ್ಟ ನಗರಾಭಿವೃದ್ಧಿ ಇಲಾಖೆ, ಪ್ಯಾರಾಸ್ವಾಟಲ್ಗಳು, ವಸತಿ, ನೀರು ಮತ್ತು ನೈರ್ಮಲ್ಯ, ಪರಿಸರ, ಹಣಕಾಸು, ರಾಜ್ಯ ಯೋಜನಾ ಮಂಡಳಿ, ಮೂಲ ಸೌಕರ್ಯ ಏಜೆನ್ಸಿಗಳು, ರಾಜ್ಯ ವಿಪತ್ತು ನಿರ್ವಹಣಾ ಸಂಸ್ಥೆ, ರಾಜ್ಯ ಸಮಿತಿ, ಹಣಕಾಸು ಆಯೋಗ ಮತ್ತು ಮಹಾನಗರ ಯೋಜನಾ ಸಮಿತಿಗಳು. ಮೂರನೆಯದು ಸ್ಥಳೀಯ ಮಟ್ಟದಲ್ಲಿ ನಗರ ಸರ್ಕಾರ ಅಂದರೆ ಮುನಿಸಿಪಲ್ ಕಾರ್ಪೊರೇಷನ್, ಪುರಸಭೆ, ನಗರ ಪಂಚಾಯತ್ಗಳು, ವಾರ್ಡ್ಗಳು, ಸಮಿತಿಗಳು ಮತ್ತು ಪ್ಯಾರಾಸ್ಟಾಟಲ್ಗಳು, ಅಭಿವೃದ್ಧಿ ಸಂಸ್ಥೆ, ಉಪಯುಕ್ತತೆಗಳು ಹಾಗೂ ಸೇವೆಗಳ ಏಜೆನ್ಸಿಗಳು. ಆರನೆಯದಾಗಿ, ಅಸ್ತಿತ್ವದಲ್ಲಿರುವ ಹೊಸ ನಗರಗಳು ಅಥವಾ ಮೆಟ್ರೋ ಕೇಂದ್ರಗಳೊಳಗಿನ ಭಾಗಗಳಿಗಾಗಿ ನಗರದ ಯೋಜನೆ ಮತ್ತು ಅಭಿವೃದ್ಧಿಗಾಗಿ
ಸಂಸ್ಥೆಗಳನ್ನು ಸಹ ರಚಿಸಲಾಗಿದೆ. ಇವುಗಳಲ್ಲಿ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ, ನಗರ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕಲ್ಕತ್ತಾ ಮಹಾನಗರ ಯೋಜನಾ ಸಂಸ್ಥೆ ಮುಂತಾದ ವಿವಿಧ ಸಂಸ್ಥೆಗಳು ಸೇರಿವೆ. ಹಾಗೆಯೇ ನಾವು ಪಟ್ಟಣ ಮಟ್ಟದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳು, ಸುಧಾರಣಾ ಟ್ರಸ್ಟ್ ಅನ್ನು ಹೊಂದಿದ್ದೇವೆ. ಪ್ಲಾನಿಂಗ್ process in post-independent India. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯೋಜನಾ ಪ್ರಕ್ರಿಯೆ. ಕಾನೂನು ಯೋಜನಾ ದಸ್ತಾವೇಜು ಅಂದರೆ ದೆಹಲಿಯ ಮಾಸ್ಟರ್ ಪ್ಲಾನ್ ಹಲವು ನಗರಗಳಿಗೆ ರೂಲ್ ಮಾಡೆಲ್ ಆಗಿದ್ದು 6 ದಶಕಗಳಲ್ಲಿ ಹೇಗೆ ವಿಕಸನಗೊಂಡಿತು ಎಂಬುದನ್ನು ಸಂಕ್ಷಿಪ್ತವಾಗಿ ಸಾರಾಂಶಿಸಲಾಗಿದೆ. ಮಾಸ್ಟರ್ ಪ್ಲಾನ್ನ ಗುರಿ, ಉದ್ದೇಶಗಳು ಮತ್ತು ಪ್ರಕ್ರಿಯೆಯು ಹೇಗೆ ವಿಕಸನಗೊಂಡಿದೆ ಎಂಬುದರ ಕುರಿತು ಇದು ನಿಮಗೆ ನ್ಯಾಯಯುತವಾದ ತಿಳುವಳಿಕೆಯನ್ನು ನೀಡುತ್ತದೆ. ಮಾಸ್ಟರ್ ಪ್ಲಾನ್ ದಿಲ್ಲಿ 1900 ದೆಹಲಿಯ ಮೊದಲ ಮಾಸ್ಟರ್ ಪ್ಲಾನ್ ಅನ್ನು 1ನೇ ಸೆಪ್ಟೆಂಬರ್ 1962ರಂದು ವಿತರಿಸಲಾಯಿತು. ಇದನ್ನು ಸಾಮಾನ್ಯವಾಗಿ MPD 62 ಎಂದು ಪ್ರತಿನಿಧಿಸಲಾಗುತ್ತದೆ. ಇದನ್ನು ಭಾರತದಲ್ಲಿ ಆಧುನಿಕ ಯೋಜನೆಗೆ ಮೊದಲ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ. 20 ವರ್ಷಗಳ ದೃಷ್ಟಿಕೋನದಿಂದ ಅಂದರೆ 1962-1981 ದೆಹಲಿ ಅಭಿವೃದ್ಧಿ ಕಾಯ್ದೆ 1957ರ ನಿಬಂಧನೆಗಳ ಪ್ರಕಾರ ರೂಪಿಸಲಾಗಿದೆ. ಫೋರ್ಡ್ ಫೌಂಡೇಶನ್ ತಂಡವು ದೆಹಲಿಯ ಸಮಗ್ರ ಅಭಿವೃದ್ಧಿಯ ಗುರಿಯೊಂದಿಗೆ ಯೋಜನೆ ತಯಾರಿಕೆಯಲ್ಲಿ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರದ ತಂಡಕ್ಕೆ ಸಹಾಯ ಮಾಡಿತು. ದೊಡ್ಡ ಪ್ರಮಾಣದ ಭೂಸ್ವಾಧೀನ, ಸುಮಾರು 25,000 ಹೆಕ್ಟೇರ್ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅಂತಿಮವಾಗಿ ಭೂ ವಿಲೇವಾರಿ ನೀತಿಯನ್ನು MPD 62ರ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು DDA ಬಳಸುವ ವಿಶಾಲ ಸಾಧನಗಳಾಗಿವೆ. ಯೋಜನೆಯನ್ನು MPD 62 1981ರ ವೇಳೆಗೆ ದೆಹಲಿಯ 53 ಲಕ್ಷ ಜನಸಂಖ್ಯೆಗೆ ಸಿದ್ಧಪಡಿಸಲಾಯಿತು. ನರೇಲಾ, ಗುರ್ಗಾಂವ್, ಘಾಜಿಯಾಬಾದ್, ಫರೀದಾಬಾದ್ ಇತ್ಯಾದಿಗಳನ್ನು ರಿಂಗ್ ಟೌನ್ಗಳಾಗಿ ಪರಿಗಣಿಸುವ ಮೂಲಕ ದೆಹಲಿಯ ಪ್ರಾದೇಶಿಕ ಸಂದರ್ಭಕ್ಕೆ ಸೂಕ್ತ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಯೋಜನೆಯು ವಿಸ್ತಾರವಾದ ವಲಯ ಮತ್ತು ಉಪ ವಿಭಾಗದ ನಿಯಮಗಳನ್ನು ಹೊಂದಿತ್ತು.
ಈ ಯೋಜನೆಯಲ್ಲಿ ಪಾಲಿನೋಡಲ್ ಕ್ರಮಾನುಗತ ಅಭಿವೃದ್ಧಿಯನ್ನು ಪರಿಚಯಿಸಲಾಯಿತು ಮತ್ತು ಯೋಜನಾ ಫಲಕವನ್ನು 15,000 ಜನಸಂಖ್ಯೆ ಮತ್ತು ಪೋಷಕ ಸೌಲಭ್ಯಗಳೊಂದಿಗೆ ನೆರೆಹೊರೆಯಾಗಿ ಕಲ್ಪಿಸಲಾಗಿದೆ. ಎಕ್ಸ್ಪೀರಿಯನ್ಸಸ್ ಅಂಡ್ ಲೆಸನ್ಸ್ ಲರ್ನ್ಡ್ ಫ್ರಮ್ MPD 62. MPD 62ರಿಂದ ಕಲಿತ ಅನುಭವಗಳು ಮತ್ತು ಪಾಠಗಳು. ಅಪಾರ ಜನಸಂಖ್ಯೆಯ ಬೆಳವಣಿಗೆಯು ಯೋಜನೆಯ ಪ್ರಕ್ಷೇಪಗಳಿಂದ 15 ಲಕ್ಷ ಹೆಚ್ಚುವರಿ ಜನಸಂಖ್ಯೆಗೆ ಕಾರಣವಾಯಿತು. ಭೂ ಬಳಕೆಯ ನಿಯಂತ್ರಣಗಳ ಹೊರತಾಗಿಯೂ ವಸತಿ ಪ್ರದೇಶಗಳಲ್ಲಿ ಮಿಶ್ರ ಭೂ ಬಳಕೆ ಮುಂದುವರಿಯಿತು. ಹೆಚ್ಚಿನ ಸಾಂದ್ರತೆಯ ಪರಿಣಾಮವಾಗಿ ಭೂಮಿಯನ್ನು ವ್ಯಾಪಕವಾಗಿ ಬಳಸಲಾಯಿತು. ಅನೌಪಚಾರಿಕ ವಲಯವು ಅವರ ಘಾತೀಯ ಬೆಳವಣಿಗೆಗೆ ಕಾರಣವಾಯಿತು ಮತ್ತು ಅನುಗುಣವಾಗಿಲ್ಲದ ಕೈಗಾರಿಕಾ ಘಟಕಗಳ ಸ್ಥಳಾಂತರ ಪ್ರಸ್ತಾಪವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡಲಿಲ್ಲ. ಎರಡನೆಯದಾಗಿ MPD 1982ರಿಂದ 2001 ದೆಹಲಿಯ ಎರಡನೇ ಮಾಸ್ಟರ್ ಪ್ಲಾನ್ ಮಾರ್ಪಡಿಸಿದ ಯೋಜನೆ. MPD 2001 ಭಾರತ ಸರ್ಕಾರದಿಂದ ಅನುಮೋದಿಸಲ್ಪಟ್ಟಿದೆ ಮತ್ತು 1 ಆಗಸ್ಟ್ 1990ರಂದು ಪ್ರಸಾರವಾಯಿತು. ಇದು 1981ರಿಂದ 2001ರ ದೃಷ್ಟಿಕೋನದ ಅವಧಿಗೆ ಆಗಿತ್ತು. ಯೋಜನೆ ಸಿದ್ಧಪಡಿಸುವಾಗ ಪರಿಗಣಿಸಲಾದ ಪ್ರಮುಖ ಅಂಶಗಳು ದೆಹಲಿ ಮತ್ತು ಅದರ ಪ್ರದೇಶದ ಸಮಗ್ರ ಯೋಜನೆಯನ್ನು ಸಿದ್ಧಪಡಿಸಬೇಕಾಯಿತು. ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾಗುತ್ತಿತ್ತು. ನಗರ ಕೇಂದ್ರವನ್ನು ವಿಕೇಂದ್ರೀಕರಿಸಲು ಮತ್ತು ಅದರ ಪ್ರದೇಶದ ಅವಿಭಾಜ್ಯ ಅಂಗವಾಗಿ ಯೋಜಿಸಲಾಗಿದೆ. ನಗರಾಭಿವೃದ್ಧಿಯು ಕ್ರಮಾನುಗತವಾಗಿರುವುದು ಮತ್ತು ಕಡಿಮೆ ಏರಿಕೆ, ಹೆಚ್ಚಿನ ಸಾಂದ್ರತೆ ಮತ್ತು ನಗರ ಪರಂಪರೆಯನ್ನು ಸಂರಕ್ಷಿಸಬೇಕಾಗುತ್ತದೆ. ಮಾಸ್ಟರ್ ಪ್ಲಾನ್ ಡೆಲ್ಲಿ 2001 MPD 2001ರ ಮಾರ್ಗದರ್ಶಿ ತತ್ವಗಳು. ಮೊದಲನೆಯದಾಗಿ, ದೆಹಲಿಯ ಜನಸಂಖ್ಯೆಯನ್ನು ಹೊಂದಲು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ರಾಜಧಾನಿ ಪ್ರದೇಶ. ಎರಡನೆಯದಾಗಿ, ನಿರ್ಬಂಧಗಳೊಂದಿಗೆ
ಮಿಶ್ರ ಬಳಕೆಯನ್ನು ಅನುಮತಿಸಲಾಗಿದೆ. ಲುಟಿನ್ಸ್ ಬಂಗಲೆ ವಲಯ ಹೊರತುಪಡಿಸಿ ನಗರ ಪ್ರದೇಶಗಳ ಸಾಂದ್ರತೆ ಮತ್ತು ಮೂರನೆಯದಾಗಿ ಎನ್ಸಿಆರ್ ಅನ್ನು ಗಮನದಲ್ಲಿ ಇಟ್ಟುಕೊಂಡು ಸೂಚಿಸಲಾದ ಕೈಗಾರಿಕಾ ನೀತಿ ಮತ್ತು ನಿಯತಾಂಕಗಳು ಇದರ ಪ್ರಮುಖ ಸಾಧನೆಗಳು ಆಶ್ರಯ ಸೌಲಭ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ವಿವಿಧ ರೀತಿಯ ವಸತಿ ಪ್ರಕಾರಗಳು ಮತ್ತು ಹೊಸ ನಗರ ಏಕೀಕರಣ ಯೋಜನೆಗಳಾದ ರೋಹಿಣಿ, ದ್ವಾರಕಾ ಮತ್ತು ನರೇಲಾ ಸುಮಾರು 2.8 ಲಕ್ಷ ಸ್ಮಾರ್ಟರ್ ಕುಟುಂಬಗಳಿಗೆ ವಸತಿ ಒದಗಿಸಲಾಗಿದೆ. ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಜಾಲವನ್ನು ಅಗತ್ಯವಿರುವ ಸಂಪರ್ಕವನ್ನು ತರಲು ಯೋಜಿಸಲಾಗಿದೆ ಮತ್ತು ವಿವಿಧ ಹಂತಗಳಲ್ಲಿ ಗ್ರೀನ್ಸ್ ಅಡಿಯಲ್ಲಿ ಸುಮಾರು 5,000 ಹೆಕ್ಟೇರ್ ಪ್ರದೇಶದ ಅಭಿವೃದ್ಧಿ ಮಾಡಲಾಗಿದೆ. ಮಾಸ್ಟರ್ ಪ್ಲಾನ್ ಡೆಲ್ಲಿ 2001 ರಿಂದ 2021. ದೆಹಲಿಯ ಮೂರನೇ ಮಾಸ್ಟರ್ ಪ್ಲಾನ್ ಎಂಪಿಡಿ 2021 ಆಗಿದ್ದು ಇದನ್ನು ಭಾರತ ಸರ್ಕಾರವು ಅನುಮೋದಿಸಿದೆ ಮತ್ತು 7ನೇ ಫೆಬ್ರವರಿ 2007 ತಿಳಿಸಲಾಗಿದೆ. ಮೇ 2010 ಮರು ಮುದ್ರಿತ ಆವೃತ್ತಿಯನ್ನು ಅಕ್ಟೋಬರ್ 2009 ತಿದ್ದುಪಡಿಗಳು ಮಾರ್ಪಾಡುಗಳೊಂದಿಗೆ ತರಲಾಯಿತು ಮತ್ತು ಸರ್ಕಾರವು ಸೂಚಿಸಿದ ಮಾರ್ಪಾಡುಗಳನ್ನು ಸೇರಿಸಿದ ನಂತರ ಮರುಮುದ್ರಣ ಮಾಡಲಾಯಿತು. 31ನೇ ಮಾರ್ಚ್ 2017 ಭಾರತದ ಮಾಸ್ಟರ್ ಪ್ಲಾನ್ 2021 ದೃಷ್ಟಿಕೋನವನ್ನು ಕಲ್ಪಿಸಿದೆ ಮತ್ತು 2001 ರಿಂದ 2021 ದೃಷ್ಟಿಕೋನದ ಅವಧಿಗೆ ನೀತಿ ಮಾರ್ಗಸೂಚಿಯನ್ನು ಸಿದ್ಧಪಡಿಸಿದೆ. ದೃಷ್ಟಿ ದೆಹಲಿಯನ್ನು ಜಾಗತಿಕ ಮಹಾನಗರ ಮತ್ತು ವಿಶ್ವ ದರ್ಜೆಯ ನಗರವನ್ನಾಗಿ ಮಾಡುವುದು ಅಲ್ಲಿ ಎಲ್ಲ ಜನರು ಬಯಸುತ್ತಾರೆ. ಸುಸ್ಥಿರ ಪರಿಸರದಲ್ಲಿ ವಾಸಿಸುವ ಉತ್ತಮ ಗುಣಮಟ್ಟದ ಜೀವನದೊಂದಿಗೆ ಉತ್ಪಾದಕ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಅವರ ಅವಶ್ಯವಾಗಿತ್ತು. ಎಂಪಿಡಿ 2021 ತಯಾರಿಕೆಯು ತಜ್ಞರು ಮತ್ತು ವೃತ್ತಿಪರರು, ಗಣ್ಯ ವ್ಯಕ್ತಿಗಳು, ಸಾರ್ವಜನಿಕ ಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆಗಳು, ವಲಯ ಅಧ್ಯಯನಗಳು, ರಾಜಕಾರಣಿಗಳು, ಆಡಳಿತಗಾರರು, ಸ್ಥಳೀಯ ಸಂಸ್ಥೆಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳು ಇತ್ಯಾದಿಗಳನ್ನು ಆಹ್ವಾನಿಸುವ ಸೆಮಿನಾರ್ಗಳ ಸರಣಿಯನ್ನು ಒಳಗೊಂಡಿತ್ತು. ವಿಶಾಲವಾದ 12 ಅಂಶಗಳನ್ನು ಒಳಗೊಂಡಿರುವ ಉಪಗುಂಪುಗಳೆಂದರೆ ಜನಸಂಖ್ಯಾಶಾಸ್ತ್ರ, ಪ್ರಾದೇಶಿಕ ಮತ್ತು ಉಪ ಪ್ರಾದೇಶಿಕ ಸಂದರ್ಭ, ಆಶ್ರಯ, ವ್ಯಾಪಾರ ಮತ್ತು ವಾಣಿಜ್ಯ, ಕೈಗಾರಿಕೆ, ಭೌತಿಕ ಮೂಲ ಸೌಕರ್ಯ, ಸಂಚಾರ ಮತ್ತು ಸಾರಿಗೆ, ಸಾಮಾಜಿಕ ಮೂಲ ಸೌಕರ್ಯ, ಮಿಶ್ರ ಭೂ ಬಳಕೆ,
ಸಂರಕ್ಷಣೆ ಮತ್ತು ನಗರ ನವೀಕರಣ ಮತ್ತು ಎನ್ವಿ ಮಾಲಿನ್ಯ ಮತ್ತು ಅಭಿವೃದ್ಧಿ ನಿಯಂತ್ರಣಗಳು. ಈ ನಿಟ್ಟಿನಲ್ಲಿ ಹದಿನೆಂಟು ನಿರ್ಣಾಯಕ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿ ಮಾಸ್ಟರ್ ಪ್ಲಾನ್ ಇಡೀ ನಗರವನ್ನು ಆವರಿಸಿದೆ. ನಿರ್ಣಾಯಕ ಪ್ರದೇಶಗಳೆಂದರೆ ಭೂನೀತಿ, ಸಾರ್ವಜನಿಕ ಸಹಭಾಗಿತ್ವ ಮತ್ತು ಯೋಜನೆ ಅನುಷ್ಠಾನ, ಪುನರಾಭಿವೃದ್ಧಿ, ಆಶ್ರಯ, ಅವರಿಗೆ ವಸತಿ, ಪರಿಸರ, ಅನಧಿಕೃತ ವಸಾಹತುಗಳು, ಮಿಶ್ರ ಬಳಕೆ, ವ್ಯಾಪಾರ ಮತ್ತು ವಾಣಿಜ್ಯ, ಅನೌಪಚಾರಿಕ ವಲಯ, ಕೈಗಾರಿಕೆ, ಪರಂಪರೆಯ ಸಂರಕ್ಷಣೆ, ಸಾರಿಗೆ, ಆರೋಗ್ಯ ಮೂಲ ಸೌಕರ್ಯ, ಶೈಕ್ಷಣಿಕ ಸೌಲಭ್ಯಗಳು, ವಿಪತ್ತು ನಿರ್ವಹಣೆ, ಕ್ರೀಡಾ ಸೌಲಭ್ಯಗಳನ್ನು ಒದಗಿಸುವುದು ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಗಮನ ಕೊಡುವುದು. NCR ಯೋಜನೆ 2021ರಿಂದ ದೆಹಲಿಗೆ 2021ರ ಹೊತ್ತಿಗೆ ಜನಸಂಖ್ಯೆಯು 220ರಿಂದ 230 ಲಕ್ಷ ಎಂದು ಮುನ್ಸೂಚಿಸಲಾಗಿತ್ತು. ದೆಹಲಿಯ ಮಾಸ್ಟರ್ ಪ್ಲಾನ್ 2021 ಈ ಜನಸಂಖ್ಯೆಯನ್ನು ಪೂರೈಸಲು ವಿವಿಧ ಭೂ ಬಳಕೆಗಳು ಮತ್ತು ಮೂಲ ಸೌಕರ್ಯಗಳನ್ನು ಯೋಜಿಸಿದೆ. ಮಾಸ್ಟರ್ ಪ್ಲಾನ್ ತಯಾರಿಕೆಯಲ್ಲಿ ಒಳಗೊಂಡಿರುವ ಹಂತಗಳೆಂದರೆ ಸೆಮಿನಾರ್ಗಳ ಸರಣಿಯ ಮೂಲಕ ಸಾರ್ವಜನಿಕ ಭಾಗವಹಿಸುವಿಕೆ ಮತ್ತು ನಿವಾಸಿ ಕಲ್ಯಾಣ ಸಂಘಗಳೊಂದಿಗೆ ಸಂವಹನ ಇತ್ಯಾದಿ. ಉಪ ಗುಂಪುಗಳ ಶಿಫಾರಸುಗಳು. ಮೂರನೆಯದಾಗಿ ಕೇಂದ್ರ, ರಾಜ್ಯ ಸರ್ಕಾರ ಮತ್ತು ಪ್ರಾಧಿಕಾರದ ಸಲಹೆ. ಆಕ್ಷೇಪಣೆಗಳು ಮತ್ತು ಸಲಹೆಗಳ ಪರಿಗಣನೆ. ಏಳನೆಯದಾಗಿ ಅಂತಿಮ ಯೋಜನೆ. ನಾಲ್ಕನೆಯದು ಮಾಸ್ಟರ್ ಪ್ಲಾನ್ ಡೆಲ್ಲಿ 2021ರಿಂದ 2041. ಜೂನ್
2021 ಹೊತ್ತಿಗೆ ಸಾರ್ವಜನಿಕರಿಂದ ಸಲಹೆಗಳು ಮತ್ತು ಪ್ರತಿಕ್ರಿಯೆಗಳನ್ನು ಆಹ್ವಾನಿಸಲು DDA ದೆಹಲಿ 2041 ಕರಡು ಮಾಸ್ಟರ್ ಪ್ಲಾನ್ ಅನ್ನು ಬಿಡುಗಡೆ ಮಾಡಿದೆ. ಕರಡು MPD 41 2021 ಅಂತ್ಯದ ವೇಳೆಗೆ ಸಿದ್ಧವಾಗಲಿದೆ. NCT-D ಭವಿಷ್ಯದ ಬೆಳವಣಿಗೆಗೆ ಮಾರ್ಗದರ್ಶನ ನೀಡಲು ಹಿಂದಿನ ಮಾಸ್ಟರ್ ಪ್ಲಾನ್ಗಳಿಂದ ಕಲಿತ ಪಾಠಗಳ ಆಧಾರದ ಮೇಲೆ ಭೂ ಬಳಕೆ ಭೌತಿಕ ಯೋಜನೆಯೊಂದಿಗೆ ಹೂಡಿಕೆ ಯೋಜನೆ, ಸಂಪನ್ಮೂಲಗಳ ಅನುಪಸ್ಥಿತಿ, ಏಜೆನ್ಸಿಗಳ ಬಹುಸಂಖ್ಯೆ, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಹಂತಗಳಲ್ಲಿ ಹಲವಾರು ಸಂಸ್ಥೆಗಳು ತೊಡಗಿಸಿಕೊಂಡಿವೆ. ಇದರಲ್ಲಿ ಸಚಿವಾಲಯಗಳು, ಇಲಾಖೆಗಳು, ಅಧಿಕಾರಿಗಳು, ಮಂಡಳಿಗಳು ಮತ್ತು ನಗರದಲ್ಲಿ ವಿಕೇಂದ್ರೀಕೃತ ಸಮಿತಿಗಳು ಸೇರಿವೆ. ಲಂಬ ಮತ್ತು ಅಡ್ಡ ಸಮನ್ವಯದ ಕೊರತೆ ಇದೆ. ಮೇಲೆ ತಿಳಿಸಿದ ಏಜೆನ್ಸಿಗಳು ಸಮನ್ವಯದ ಕೊರತೆ ಮತ್ತು ವ್ಯವಸ್ಥಿತ ನಗರಾಭಿವೃದ್ಧಿಯಲ್ಲಿ ಒಮ್ಮತದ ಕೊರತೆ ಇರುವ ವೈವಿಧ್ಯಮಯ ಮತ್ತು ಅಸ್ಥಿರ ರಾಜಕೀಯ ಆರ್ಥಿಕತೆ ನಮಗೆ ಕಂಡುಬರುತ್ತದೆ. ಸಾರಾಂಶ: ಭಾರತವು ಅರೆ ನಗರದಿಂದ ನಗರ ಸಮಾಜಕ್ಕೆ ಪರಿವರ್ತನೆಗೆ ಒಳಗಾಗುತ್ತಿದೆ. ಈ ಪ್ರಕ್ರಿಯೆಯ ಭಾಗವಾಗಿ ತಮಿಳುನಾಡಿನಂತಹ ಕೆಲವು ರಾಜ್ಯಗಳು ನಗರ ಬಹುಮತದ ಸ್ಥಾನಮಾನವನ್ನು ಸಾಧಿಸುವ ನಿರೀಕ್ಷೆ ಇದೆ. ಆದರೆ ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕದಂತಹ ಅನೇಕ ರಾಜ್ಯಗಳು ತಮಿಳುನಾಡಿಗೆ ಹತ್ತಿರವಾಗಿವೆ. ಈ ರಾಜ್ಯಗಳ ಬಿಜೆಪಿಯು GDPಯು ಬಿಹಾರದಂತಹ ಕಡಿಮೆ ನಗರೀಕರಣಗೊಂಡ ರಾಜ್ಯಗಳಿಗಿಂತ ಹೆಚ್ಚಾಗಿ ಇರುತ್ತದೆ. ಅಂತೆಯೇ ರಾಷ್ಟ್ರೀಯ ಅಭಿವೃದ್ಧಿಯ ಹಾದಿಯು ವಿವಿಧ ರಾಜ್ಯಗಳ ಯೋಜಿತ ನಗರೀಕರಣದ ಮೂಲಕ ಹೋಗುತ್ತದೆ. ಆದ್ದರಿಂದ ಭಾರತದಲ್ಲಿ ನಗರ ಯೋಜನೆಯು ಅಭಿವೃದ್ಧಿ ನೀತಿಗಳ ಅವಿಭಾಜ್ಯ ಮತ್ತು ಪ್ರಮುಖ ಭಾಗವಾಗಿದೆ. ಇದರೊಂದಿಗೆ ನಾವು BPAC 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 2 ಘಟಕ 6 ಭಾರತದಲ್ಲಿ ನಗರ ಯೋಜನೆ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.